ಇನ್ನು ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಕೂಡ ಈಗ ಈಶ್ವರಪ್ಪನವರ ಸಮಸ್ಯೆಯನ್ನು ಬಗೆಹರಿಸಲಾಗುತ್ತೆ. ಈಶ್ವರಪ್ಪ ಅವರನ್ನ ಸಮಾಧಾನವನ್ನು ಮಾಡ್ತಾರೆ. ಅವರಿಗೂ ಕೂಡ ವರಿಷ್ಠರು ಈಗಾಗಲೇ ಎಂಟ್ರಿ ಕೊಟ್ಟಿದ್ದಾರೆ. ವರಿಷ್ಠರು ಮಾತುಕತೆಯನ್ನು ಮಾಡಿ ಎಲ್ಲವೂ ಕೂಡ ಸರಿ ಹೋಗುತ್ತೆ ಅನ್ನುವಂಥ ನಂಬಿಕೆ ಇದೆ ಅನ್ನುವಂಥ ಮಾತನ್ನು ಈಗ ಹೇಳ್ತಾರೆ. ಈಶ್ವರಪ್ಪ ಜೊತೆಗೆ ನಾನು ಕೂಡ ಮಾತನಾಡ್ತೇನೆ. ಹುಬ್ಬಳ್ಳಿಯಲ್ಲಿ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಇನ್ನೂ ಸಮಯ ಇದೆ, ಬಹಳಷ್ಟು ಬದಲಾವಣೆ ಆಗುತ್ತೆ. ಮೋದಿ ಕಾರ್ಯಕ್ರಮದ ಒಳಗಡೆ ಎಲ್ಲವೂ ಕೂಡ ಸರಿ ಹೋಗುತ್ತೆ ಅನ್ನುವಂಥ ವಿಶ್ವಾಸವನ್ನು ಪ್ರಹ್ಲಾದ್ ಜೋಶಿ ವ್ಯಕ್ತಪಡಿಸ್ತಾ ಇದ್ದಾರೆ. ಅದಕ್ಕೆ ನಮ್ಮ ರಾಷ್ಟ್ರೀಯ ನಾಯಕರು ಮಾತಾಡ್ತಾರೆ. ಈಶ್ವರಪ್ಪನವ್ರ ಜೊತೆಗೆ ನಮ್ಮದು ಆತ್ಮೀಯ ಒಂದು ಸಂಬಂಧ ಇದೆ. ನಾನು ಮಾತನಾಡುವ ಪ್ರಯತ್ನ ಮಾಡ್ತೇನೆ. ಪಾರ್ಟಿ ನಿರ್ಣಯವನ್ನು ತೆಗೆದುಕೊಂಡಿದೆ. ಪಾರ್ಟಿ ಹಿತದೃಷ್ಟಿಯಿಂದನೇ ಈಶ್ವರಪ್ಪನವ್ರನ್ನ ನಾನು ಭಾಳ ಹಳೆ ಕಾಲದಿಂದ ನೋಡಿದ್ದೇನೆ. ಮತ್ತು ಈಶ್ವರಪ್ಪನವರು ಎಷ್ಟು ನಮ್ಮೆಲ್ಲರಿಗಿಂತ ಎಷ್ಟು ಹಿರಿಯರು ಅಂತ, ಈಶ್ವರಪ್ಪನವ್ರು ನಮಗಿಂತ ಎಷ್ಟು ಸೀನಿಯರ್ ಅಂತಂದ್ರೆ, ಅವರು ರಾಜ್ಯ ಅಧ್ಯಕ್ಷರಿದ್ದಾಗ ನಾನು ಜಿಲ್ಲಾ ಅಧ್ಯಕ್ಷನೂ ಇದ್ದೆ. ಅದಾದ ನಂತರ ಅವ್ರ ಜೊತೆಗೆ ರಾಜ್ಯ ಪ್ರಧಾನ ಕಾರ್ಯದರ್ಶಿನೂ ಆಗಿದ್ದೆ. ಇಷ್ಟೊಂದು ಸೀನಿಯಾರಿಟಿ ಇರುವಂಥ ಶ್ರೀಮಾನ್ ಈಶ್ವರಪ್ಪನವರು ನನಗೆ ಪಾರ್ಟಿಯ ಒಂದು ನಿರ್ಣಯವನ್ನು ಅವರು ಮಾನ್ಯ ಮಾಡ್ತಾರೆ ಅಂತ ನಂಬಿಕೆ ಇದೆ. ಹಾಗಾಗಿ ಅವ್ರ ಜೊತೆಗೆ ನಾವು